ಎಲ್ಲ ನಮಸ್ಕಾರ. ನಾನು ನಿಮ್ಮ ಅಭಿಲಾಷ್. ಏನು ಇತ್ತೀಚೆಗೆ ತಾವೆಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಸಂಬಂಧಪಟ್ಟಂತೆ ಎಕ್ಸಾಮ್ ಬರೆದಿದ್ರಿ. ಅದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ, ಅದು ಎಚ್ ಕೆ ಆಗಿರ್ಬೋದು, ನಾನ್ ಎಚ್ ಕೆ ಆಗಿರ್ಬೋದು. ತಾವು ಪಡೆದಿರುವಂಥ ಸ್ಕೋರನ್ನು ಆಲ್ರೆಡಿ ಅನೌನ್ಸ್ ಆಗಿದೆ ಕೆಯಿಂದ. ಏನು ಅತಿ ಶೀಘ್ರದಲ್ಲಿ ಅನೌನ್ಸ್ ಆಗ್ಬೋದು ಯಾವಾಗ ಫಿಸಿಕಲ್ ನಡೆಯುತ್ತೆ ಅಂತ ಅಂದ್ಬಿಟ್ಟು. ಈ ಫಿಸಿಕಲ್ ಯಾವಾಗ ನಡೆಯುತ್ತೆ ಅನ್ನೋದ್ರ ತಮಗೆಲ್ಲ ಗೊತ್ತಾದ ಮೇಲೆ ಕೆಲವರಲ್ಲಿ ಸ್ವಲ್ಪ ಗೊಂದಲ ಆಗಿದೆ. ಸರ್, ಫಸ್ಟು ಯಾವುದನ್ನು ಫಿಸಿಕಲ್ 5 ಫಿಸಿಕಲ್ ಫಿಟ್ನೆಸ್ ಇರುತ್ತೆ ಅಂತ ನಾನು ನೋಡಿದ್ದು. ಅದರಲ್ಲಿ ಯಾವುದಾದ್ರು ಇರುತ್ತೆ, ಯಾವುದಾದ್ಮೇಲೆ ಯಾವುದಿರುತ್ತೆ ಅಂತ ಸ್ವಲ್ಪ ಕೆಲವರಿಗೆ ಡೌಟ್ಸ್ ಇದೆ. ಇದು ಸಂಬಂಧಪಟ್ಟಂತೆ ಒಂದು ಸ್ಮಾಲ್ ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಡಿಪೆಂಡ್ ಅಪಾನ್ ಪೋಸ್ಟು ಮತ್ತು ನೀವು ತೆಗೆದಿರುವಂಥ ಹೈಯೆಸ್ಟ್ ಸ್ಕೋರು ಮತ್ತು ಏನು ರಿಸರ್ವೇಷನ್ ಅಪ್ಲೈ ಮಾಡಿದ್ರಲ್ಲ, ಈ ಸಂಬಂಧಪಟ್ಟಂತೆ ತಾವೇನು ಅಪ್ಲೈ ಮಾಡಿದ್ರಲ್ಲ ಅದರ ಆಧಾರದ ಮೇಲೆ ಒಂದಿಷ್ಟು ಫೈಗೆ ಫಿಸಿಕಲ್ ಕರೀತಾರೆ. ಓಕೆನಾ? ಈ ಫಿಸಿಕಲ್ ಕರೆದ ಮೇಲೆ ನಿಮಗೆ ಫಸ್ಟು ನಿಮಗೆ ಬಿಡೋದೇ ರನ್ನಿಂಗ್ಗೆ ಫಸ್ಟ್ ಬಿಡ್ತಾರೆ. ಯಾರು ರನ್ನಿಂಗಲ್ಲಿ ಏನು ನಿಗದಿತ ಸಮಯದ ಒಳಗಡೆ ಬರ್ತಿರೋ ಅವರು ಇನ್ನಾದಂಗೆ ಅರ್ಥ. ಮ್ಯಾಕ್ಸಿಮಮ್ ಏನು ಅಂತಂತಂದರೆ, ಈ ರನ್ನಿಂಗಲ್ಲೇ ತುಂಬ ಜನ ಫಿಲ್ಟರ್ ಆಗ್ತಾರೆ. ಈ ಎಕ್ಸಾಂಪಲ್ಲು ಡಿಪೆಂಡ್ ಅಪಾನ್ ಗ್ರೌಂಡ್ ಮೇಲೆ 15ರಿಂದ 20 ಜನ 15 ಜನ, ಇಲ್ಲಾಂದರೆ 20 ಜನ, ಇಲ್ಲಾಂದರೆ ಕೆಲವೊಂದು ಕಡೆ 30 ಜನನೂ ಕೂಡ ಒನ್ ಟೈಮ್ ಬಿಡ್ತಾರೆ. ಅಲ್ಲಿ ಮಿನಿಮಮ್ ಅಂದರೆ ಮಿನಿಮಮ್ ಅಂತಾರೆ, ಅಲ್ಲಿ 50% ರನ್ನಿಂಗಲ್ಲೇ ಫಿಲ್ಟರ್ ಆಗ್ತಾರೆ. ಸೊ ಅದಕ್ಕೆ ನಾನು ಒತ್ತಿ ಹೇಳ್ತೀನಿ, ರನ್ನಿಂಗ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ. ಓಕೆನಾ? ಈ ರನ್ನಿಂಗಲ್ಲಿ ಯಾರು ಪಾಸ್ ಆಗ್ತಾರೆ ಅವರನ್ನು ನೆಕ್ಸ್ಟು ಲಾಂಗ್ ಜಂಪಿಗೆ ಕರ್ಕೊಂಡು ಹೋಗ್ತಾರೆ. ಲಾಂಗ್ ಜಂಪು ಫಸ್ಟು ರನ್ನಿಂಗ್ ಕ್ಲಿಯರ್ ಆಗಲೇಬೇಕು, ಇದು ಮೋಸ್ಟ್ ಶುಡ್ ಇರುತ್ತೆ. ಓಕೆನಾ? ಮತ್ತು ಇನ್ನು ಅದಾದಮೇಲೆ ಸರ್ ನಮಗೆ ಮತ್ತೆ ಇನ್ನೊಂದು ಚಾನ್ಸ್ ಕೊಡ್ತಾರಾ ಅನ್ನೋ ಯಾವುದೇ ರೀತಿ ಚಾನ್ಸ್ ಕೊಡಲ್ಲ. ನಾನು ಹೇಳ್ದಂಗೆ ರನ್ನಿಂಗ್ ಆದಮೇಲೆ ಲಾಂಗ್ ಜಂಪಿಗೆ ಕರ್ಕೊಂಡು ಹೋಗ್ತಾರೆ. ಲಾಂಗ್ ಜಂಪಲ್ಲಿ ನಿಮಗೆ 3 ಚಾನ್ಸ್ ಇರುತ್ತೆ, ಆದರೆ ರನ್ನಿಂಗಲ್ಲಿ 3 ಚಾನ್ಸ್ ಇರಲ್ಲ, ಒಂದೇ ಚಾನ್ಸ್ ಇರುತ್ತೆ ರನ್ನಿಂಗಲ್ಲಿ. ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ರನ್ನಿಂಗಲ್ಲಿ ಯಾವುದೇ ರೀತಿ ಚಾನ್ಸಸ್ ಇರಲ್ಲ. ಆದರೆ ಲಾಂಗ್ ಜಂಪಲ್ಲಿ 3 ಚಾನ್ಸ್ ಇರುತ್ತೆ. ನೀವು ಫಸ್ಟ್ ಅಟೆಂಪ್ಟಲ್ಲಿ ಆದರೆ ಪಾಸು, ತೊಂದರೆ ಇಲ್ಲ. ಸೆಕೆಂಡ್ ಅಟೆಂಪ್ಟ್ ಕೊಡ್ತಾರೆ, ಥರ್ಡ್ ಅಟೆಂಪ್ಟ್ ಕೊಡ್ತಾರೆ. ಈ 3 ಅಟೆಂಪ್ಟಲ್ಲೂ ಕೂಡ ನೀವು ಲಾಂಗ್ ಜಂಪಲ್ಲಿ ಪಾಸ್ ಆಗಲಿಲ್ಲ ಅಂತಂದರೆ, ಯಾರು ಪಾಸ್ ಆಗಿರಲ್ಲ ಅವ್ರನ್ನ ಹೈ ಜಂಪಿಗೆ ಕರ್ಕೊಂಡು ಹೋಗ್ತಾರೆ. ಓಕೆನಾ? ಇಲ್ಲಿ ಏನಪ್ಪ ಅಂದರೆ, ಲಾಂಗ್ ಜಂಪ್ ಯಾರು ಫೇಲ್ ಆಗಿರ್ತಾರೆ ಅವ್ರು ಮಾತ್ರ ಕರ್ಕೊಂಡು ಹೋಗೋದು. ಯಾರು ಪಾಸ್ ಆಗಿರ್ತಾರೆ ಅವ್ರನ್ನ ಲಾಂಗ್ ಜಂಪ್ ಮಾಡಿಸಲ್ಲ. ಓಕೆನಾ? ಲಾಂಗ್ ಜಂಪ್ ಮಾಡಿಸಲ್ಲ ಅವ್ರನ್ನ. ಓನ್ಲಿ ಯಾರು ಫೇಲ್ ಆಗಿರ್ತಾರೆ ಅವ್ರು ಮಾತ್ರ ಹೈ ಜಂಪಿಗೆ ಕರ್ಕೊಂಡು ಹೋಗ್ತಾರೆ. ಈ ಹೈ ಜಂಪಲ್ಲಿ ಲಾಂಗ್ ಜಂಪಲ್ಲಿ ಯಾರು ಫೇಲ್ ಆಗಿರ್ತಾರೆ ಅವ್ರನ್ನ ಹೈ ಜಂಪಿಗೆ ಕರ್ಕೊಂಡು ಹೋಗ್ತಾರಲ್ಲ, ಅಲ್ಲಿ ಅವರು ಮಸ್ಟ್ ಆ್ಯಂಡ್ ಶುಡ್ ಹೈ ಜಂಪ್ನ ಅಲ್ಲೂ ಕೂಡ 3 ಚಾನ್ಸ್ ಇರುತ್ತೆ. ತಾವುಗಳು ಹೈ ಜಂಪ್ ಮಾಡ್ಕೊಳ್ಳೇಬೇಕು, ಆವಾಗ ಮಾತ್ರ ನೀವು ಕ್ವಾಲಿಫೈಡ್ ಅಂತ ಅರ್ಥ. ಓಕೆನಾ? ಲಾಂಗ್ ಜಂಪ್ ಆರ್ ಹೈ ಜಂಪ್. ನೆಕ್ಸ್ಟು, ಈಗ ನೀವು ಲಾಂಗ್ ಜಂಪ್ ಆಯಿತು, ಹೈ ಜಂಪ್ ಆಯಿತು, ಇವೆರಡರಲ್ಲಿ ಯಾವ್ದಾದ್ರು ಒಂದು ಮಾಡ್ಕೊಳ್ಳೇಬೇಕು. ನೆಕ್ಸ್ಟು ಶಾರ್ಟ್ ಪುಟ್ಟು. ಈ ಲಾಂಗ್ ಜಂಪ್, ಹೈ ಜಂಪ್ ಆದಮೇಲೆ ಶಾರ್ಟ್ ಪುಟ್ಟಿಗೆ ಕರ್ಕೊಂಡು ಹೋಗ್ತಾರೆ. ಈ ಶಾರ್ಟ್ ಪುಟ್ಟು ಕೂಡ ನೀವು 100% ಮಾಡ್ಕೊಳ್ಳೇಬೇಕು. ಇಲ್ಲಿ ನಿಮಗೆ ಯಾವುದೇ ರೀತಿ ನಿಮಗೆ ಇಲ್ಲ ಅಂದರೆ 3 ಚಾನ್ಸ್ ಅಂತೂ ಪಕ್ಕ ಕೊಡ್ತಾರೆ. ಇಲ್ಲಾಂದರೆ ಸರ್ ನಮಗೆ ಇನ್ನೂ 3 ಚಾನ್ಸ್ ಆದಮೇಲೆ 4ನೇ ಅಟೆಂಪ್ಟ್ ಕೊಡೋದಾಗಲಿ ಅದು ಯಾವುದೂ ಕೂಡ ನಡೆಯಲ್ಲ. ನೀವು ಮೋಸ್ಟ್ ಶೂಟ್ ಮಾಡ್ಕೊಳ್ಳೇಬೇಕು ಶಾರ್ಟ್ ಪುಟ್ಟು. ಅಂದರೆ ಗುಂಡು ಎಸೆತ ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ. ಆ ಗುಂಡು ಎಸೆತ ನಾವು ಎಸೆಲೇಬೇಕು, ಆವಾಗ ಮಾತ್ರ ಸಾಧ್ಯ. ನೆಕ್ಸ್ಟು ಇನ್ನು ಅದಾದಮೇಲೆ ಈ ಪ್ರೋಸೆಸ್ ಏನು ಇದು ಮುಗಿಯುತ್ತಲ್ಲ, ರನ್ನಿಂಗ್, ಲಾಂಗ್ ಜಂಪ್ ಆರ್ ಹೈ ಜಂಪ್ ಆ್ಯಂಡ್ ಶಾರ್ಟ್ ಪುಟ್ಟು ಅಂದರೆ ಗುಂಡು ಎಸೆತ, ಇದು ಮುಗಿದ ಮೇಲೆ ಹೈಟ್ ಚೆಕ್ ಮಾಡೋಕ್ಕೆ ಕರ್ಕೊಂಡು ಹೋಗ್ತಾರೆ. ಆ ಹೈಟಲ್ಲೂ ಕೂಡ ಏನು ನಮ್ಮ ಪೊಲೀಸ್ ಇಲಾಖೆ ನಿಗದಿಪಡಿಸಿದಂಥ ಹೈಟ್ ಇರಲೇಬೇಕು. ಆ ಹೈಟ್ ಇದ್ದರೆ ಮಾತ್ರ ನೀವಲ್ಲಿ ಕ್ವಾಲಿಫೈಡ್ ಆಗ್ತೀರಾ, ಇಲ್ಲಾಂದರೆ ಕ್ವಾಲಿಫೈಡ್ ಆಗಲ್ಲ. ಕೆಲವ್ರು ಕೇಳ್ಬೋದು, ಸರ್ ನಾನು 1 ಇಂಚ್ ಕಡಿಮೆ ಇದ್ದೀನಿ ಆಗುತ್ತಾ ಅಂತ. ಖಂಡಿತವಾಗಿಯೂ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ. ಓಕೆನಾ? ಯಾಕೆಂದರೆ ನೀವು ಅಪ್ಲಿಕೇಶನ್ ಹಾಕಿರ್ತೀರ, ಸರ್ ನೋಡೋಣ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು. ಖಂಡಿತವಾಗಿಯೂ ಅದರಲ್ಲೂ ಹೈಟಲ್ಲಿ ಯಾರು ಸ್ವಲ್ಪ ಕುಳ್ಳ ಇದ್ದೀರಾ, ನಮ್ಮ ಸರ್ಕಾರ ಮತ್ತು ನಮ್ಮ ಪೊಲೀಸ್ ಇಲಾಖೆ ನಿಗದಿಪಡಿಸಿದೆ ಆ ಹೈಟ್ಗಿಂತ ಕಡಿಮೆ ಇರ್ತೀರ, ಯಾರು ಕೂಡ ನನ್ನ ಪ್ರಕಾರ ಬರೋಕ್ಕೆ ಹೋಗಬೇಡಿ. ಯಾಕೆಂದರೆ ಬಂದರೂ ಕೂಡ ನಿಮ್ಮದು ಹೈಟಲ್ಲಿ ಆಗಲ್ಲ. ಹೈಟಲ್ಲಿ ಯಾರು ಆಗಲ್ಲ ಅಂತ ತಮಗೆ ಡೌಟ್ ಇದೆ, ಅವರು ಅಲ್ಲೊಂದ್ಸಲ ಟ್ರೈ ಮಾಡೋಣ ಅಂತ ಬರ್ತೀರಾ, ಯಾಕೆಂದರೆ 1 ಇಂಚ್ ಇರೋರೆಲ್ಲ. ಸೊ ಖಂಡಿತವಾಗಿಯೂ ಆಗಲ್ಲ. ಸೊ ಇದು ನಾನು ಇವಾಗ ಏನು ಆರ್ಡ್ರ್ ಹೇಳಿದ್ದೆ, ಫಸ್ಟು ರನ್ನಿಂಗ್ ಬಿಡ್ತಾರೆ. ರನ್ನಿಂಗಲ್ಲಿ ನೀವು ಕಂಪಲ್ಸರಿ ಮಾಡ್ಕೊಳ್ಳೇಬೇಕು. ಸೆಕೆಂಡ್ ಒನ್ನು ಲಾಂಗ್ ಜಂಪ್ ಇಡ್ತಾರೆ, ಲಾಂಗ್ ಜಂಪ್ ಮಾಡ್ಕೋಬೇಕು. ಅದರಲ್ಲಿ 3 ಚಾನ್ಸ್ ಇರುತ್ತೆ. ಇನ್ ಕೇಸ್ ಲಾಂಗ್ ಜಂಪ್ ಆಗಲಿ ಅಂದರೆ ಹೈ ಜಂಪಿಗೆ ಕರ್ಕೊಂಡು ಹೋಗ್ತಾರೆ. ಹೈ ಜಂಪ್ ಕೂಡ ಮಾಡ್ಕೊಳ್ಳೇಬೇಕು. ನೀವು ಮಾಡ್ಕೊಂಡ್ರೆ ಮಾತ್ರ ನೆಕ್ಸ್ಟ್ ಶಾರ್ಟ್ ಪುಟ್ಟಿಗೆ ಕರ್ಕೊಂಡು ಹೋಗ್ತಾರೆ. ಈ 3 ಹಂತಗಳನ್ನ ದಾಟಿದ ಮೇಲೆ ನಿಮ್ಮನ್ನು ಹೈಟ್ ಟೆಸ್ಟಿಗೆ ಕರ್ಕೊಂಡು ಹೋಗ್ತಾರೆ. ಮತ್ತು ಅದಾದಮೇಲೆ ಹೈಟ್ ಟೆಸ್ಟ್ ಆದಮೇಲೆ ಇನ್ನು ನಮ್ಮದು ಏನಿದೆ, ವಿಶೇಷವಾಗಿ ಗಂಡು ಮಕ್ಕಳಿಗೆ ಚೆಸ್ಟ್ ಅಳತೆನ ಟೆಸ್ಟ್ ಮಾಡ್ತಾರೆ, ಹೆಣ್ಮಕ್ಳಿಗೆ ವೆಯ್ಟು ಚೆಕ್ ಮಾಡ್ತಾರೆ. ಇಷ್ಟು ಹಂತಗಳು ಪಾಸ್ ಆದರೂ ಮಾತ್ರ ನೀವು 1:1 ಬರೋಕ್ಕೆ ನೀವು ಸಾಧ್ಯ.
ಸೊ ತಾವು ತುಂಬ ಸ್ವಲ್ಪ ಕನ್ಫ್ಯೂಸಲ್ಲಿ ಇದ್ರಲ್ಲ ಯಾವುದಾದ್ಮೇಲೆ ಯಾವುದಾದ್ರು ಬರುತ್ತೆ ಅಂತ, ಅದು ನಾನು ಈ ಸಂಬಂಧಪಟ್ಟಂಗೆ ನಿಮಗೆ ಮಾಹಿತಿ ನೀಡಿದ್ದೇನೆ. ಒಳ್ಳೆಯದಾಗಲಿ ಎಲ್ರಿಗೂ. ರನ್ನಿಂಗ್ ಪ್ರಾಕ್ಟೀಸ್ ಮಾಡಿ. ಯಾವುದೇ ರೀತಿ ನೀವು ಇಲ್ಲ ನಾನು ಅಲ್ಲಿ ಪಾಸ್ ಆಗ್ತೀನಿ, ನಾನು ಅವರು ಹೇಳ್ತೀನಿ ಹೇಳ್ತೀನಿ ಅಂತ ಯಾವುದೂ ನಡೆಯಲ್ಲ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ರನ್ನಿಂಗ್ ಪ್ರಾಕ್ಟೀಸ್ ಮಾಡಿ. ನಮಸ್ಕಾರ.